ಆತ್ಮೀಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಧ್ಯಾನಾದಿವಾಸದವರೆಗಿರುವಂಥ ದೇವಾಲಯ ಪ್ರಕ್ರಿಯೆಗಳನ್ನು ನಾವು ಗಮನಿಸಿದ್ದೇವೆ. ಒಂದು ದೇವಾಲಯದಲ್ಲಿ ಬ್ರಹ್ಮಕಲಶ ನಡೆಯುವಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಾಧಾನ್ಯವಾಗಿರುವಂಥ ದಿವಸ ಒಂದು ಪ್ರತಿಷ್ಠೆಯಾಗುವಂಥ ದಿವಸ, ಮತ್ತೊಂದು ಬ್ರಹ್ಮಕಲಶದ ದಿವಸ. ಇವತ್ತು ನಾವು ಪ್ರತಿಷ್ಠೆಯ ದಿನ ನಡೆಯತಕ್ಕಂಥ ಪ್ರಕ್ರಿಯೆಗಳನ್ನು ಗಮನಿಸ್ತೇವೆ. ಯೋಗ್ಯ ಜ್ಯೋತಿಷ್ಯದಿಂದ ದೇವರಿಗೆ ಮತ್ತು ದೇವಾಲಯದ ಕ್ಷೇತ್ರೇಶರಿಗೆ ಮತ್ತು ಕ್ಷೇತ್ರದ ತಂತ್ರಿಗಳಿಗೆ ಮೂವರಿಗೂ ಕೂಡ ಅನುಕೂಲವಾಗುವಂಥ ನಕ್ಷತ್ರ ಆಗಿರಬೇಕು ನಾವು ಪ್ರತಿಷ್ಠೆಗೆ ಸ್ವೀಕಾರ ಮಾಡುವಂಥದ್ದು. ಅದೇ ರೀತಿ ನವದೋಷ ರಹಿತವಾಗಿರುವಂಥ ಒಳ್ಳೆಯ ಆ ಸಮಯವನ್ನು ಜ್ಯೋತಿಷ್ಯರು ನಿರ್ಣಯಿಸ್ತಾರೆ. ಆ ಮುಹೂರ್ತಕ್ಕೆ ದೇವರ ಪ್ರತಿಷ್ಠೆ ಆಗಬೇಕು. ದೇವತಾ ಪ್ರತಿಷ್ಠೆಗಿಂತ ಮುಂಚಿತವಾಗಿ ಸರಿಯಾಗಿ ಆ ಪ್ರತಿಷ್ಠಾ ಮುಹೂರ್ತವನ್ನು ಗಮನದಲ್ಲಿರಿಸಿಕೊಂಡು ತತ್ಪೂರ್ವ, ಅದಕ್ಕಿಂತ ಪೂರ್ವಿಕವಾಗಿ ನಡೆಯತಕ್ಕಂಥ ಪ್ರಕ್ರಿಯೆಗಳಿಗೆ ಎಷ್ಟು ಸಮಯ ತಗಲ್ತದೆ ಎಂಬುದನ್ನು ಆಚಾರ್ಯರು ನಿಶ್ಚಯ ಮಾಡಿಕೊಳ್ಳಬೇಕು. ಅವರ ಮನಪಟಲದಲ್ಲಿ ಅದು ಇರಬೇಕು. ಅದಕ್ಕಿಂತಲೂ ಪೂರ್ವಿಕವಾಗಿ ಸಂಪ್ರದಾಯ ಪ್ರಕಾರ ಪಾಣಿಯೂ ಕೂಡ ಆಗಬೇಕು. ಆ ಪಾಣಿಗೂ ಬೇಕಾಗಿರುವಂಥ ಸಮಯವನ್ನು ಗಮನದಲ್ಲಿರಿಸಿಕೊಂಡು ಆಚಾರ್ಯರು ಪ್ರತಿಷ್ಠಾ ದಿನ ಪ್ರಾತಃ ಕಾಲದಲ್ಲಿ ಹೊಸ ವಸ್ತ್ರೋತ್ತರೀಯಗಳನ್ನುಟ್ಟು ಶಯ್ಯಾಮಂಟಪದಲ್ಲಿ ಸೂಕ್ಷ್ಮ ರೂಪದಲ್ಲಿ ಗುರು ಮತ್ತು ಗಣಪತಿಗೆ ಪೂಜೆಯನ್ನು ಮಾಡಿ, ಗಣಪತಿಗೆ ನೈವೇದ್ಯವನ್ನು ಮಾಡಿ, ಆ ಶಯ್ಯೆಯಲ್ಲಿ ಪೂಜೆಯನ್ನು ಮಾಡಬೇಕು. ಪೂಜೆ ಆದ ನಂತರ ಮೊದಲನೇ ದಿವಸ ರಾತ್ರಿ ನಾವು ಒಂದನ್ನೊಂದಕ್ಕೆ ಬಂಧಿಸಿರ್ತೇವೆ, ಅಧಿವಾಸ ಮಾಡಿರ್ತೇವೆ. ಆ ಅಧಿವಾಸವನ್ನು ಬಿಡಿಸುವುದೆಂದರೆ ಧಾರ್ಮಿಕವಾಗಿರುವಂಥ ಪ್ರಕ್ರಿಯೆಗಳ ಮುಖಾಂತರ ಪೂಜೆ ಮಾಡಿ ನೀರಾಜನ ತೋರಿಸಿ ಆದ ನಂತರ ಆ ಇರಿಸಿರುವಂಥ ಸಮಿತ್ತುಗಳನ್ನೆಲ್ಲ ತೆಗೆದು ಬದಿಗಿರಿಸಿ ಶಯ್ಯಾಮಂಟಪದ ಸುತ್ತ ಇರುವಂಥ ವಿದ್ವೇಶ್ವರ ಕಲಶ, ಆ ಕಲಶವನ್ನು ಕೂಡ ಈ ಜೀವ ಕಲಶಕ್ಕೆ ಪ್ರೋಕ್ಷಣೆ ಮಾಡಿ ಪ್ರತಿಷ್ಠೆಯಲ್ಲಿ ನಮಗೆ ಬೇಕಾಗಿರುವಂತಹ ಶಯ್ಯಾಮಂಟಪದಲ್ಲಿ ಮಾಡಲ್ಪಟ್ಟಿರುವಂತಹ ಹೋಮದ ಸಂಪಾದಕೃತ ಮತ್ತು ಪ್ರತಿಷ್ಠಾ ನಂತರ ದೇವರಲ್ಲಿಗೆ ಲೇಪನ ಮಾಡಲಿಕ್ಕಿರುವಂಥ ಅಷ್ಟಬಂಧ, ಅಲ್ಲಿ ಪೀಠದಲ್ಲಿ ಸೇರಿಸಬೇಕಾದಂಥ ಶುದ್ಧವಾಗಿರುವಂಥ ಹೊಯ್ಗೆ, ಇದೆಲ್ಲವನ್ನು ಕೂಡ ಮೊದಲ ದಿವಸವೇ ನಾವು ಶಯ್ಯೆಯಲ್ಲಿ ಇರಿಸಿಕೊಳ್ಳಬೇಕು. ಅದೇ ರೀತಿ ಆ ಶಯ್ಯೆಯಲ್ಲಿ ಉಪಹಾರ ಪಾತ್ರೆಗಳು ಮತ್ತು ಅಷ್ಟಮಂಗಲಗಳನ್ನು ಕೂಡ ಇರಿಸಿರಬೇಕು. ಇದೆಲ್ಲವನ್ನು ಕೂಡ ಮರುದಿವಸ ಜಾಗ್ರತೆಯಾಗಿ ತೆಗೆದಿಟ್ಟು ಪಾಣಿಯಾದ ನಂತರ ಸುರುವಿಗೆ ಕರ್ಕರಿ, ನಂತರ ನಿದ್ರಾ ಕಲಶ, ನಂತರ ಜೀವ ಕಲಶ, ನಂತರ
ದೇವರ ಬಿಂಬ ಅಲ್ಲಿ ಇರಿಸಿದ್ದಲ್ಲಿ ಆ ಬಿಂಬ, ಕೊನೆಯದಾಗಿ ಕುಂಬೇಶ ಕಲಶ. ಇದನ್ನು ಸಾಲಾಗಿ ನಾವು ತೆಗೆದುಕೊಳ್ಳಬೇಕು. ಅದೇ ಸಮಯದಲ್ಲಿ ಅಷ್ಟಮಾಂಗಲ್ಯಗಳು, ಸಂಪಾದ ಘೃತಪಾತ್ರೆಗಳು, ಅಷ್ಟಬಂಧ, ಹೊಯ್ಗೆ, ಉಪಹಾರ ಪಾತ್ರೆಗಳು ಇವೆಲ್ಲವನ್ನು ಕೂಡ ತೆಗೆದುಕೊಳ್ಳಬೇಕು. ಜೊತೆಯಲ್ಲಿ ಈ ಮಂಟಪದಲ್ಲಿ ಇರಿಸುವಂತಹ ಅಂಕುರವನ್ನು ಕೂಡ ತೆಗೆದುಕೊಂಡು ವಾದ್ಯ ಘೋಷಗಳೊಂದಿಗೆ ಶಯ್ಯಾಮಂಟಪದಿಂದ ಪ್ರಾರಂಭಿಸಿ ಒಂದು ಪ್ರದಕ್ಷಿಣೆಯಾಗಿ ಗರ್ಭಗೃಹಕ್ಕೆ ಪ್ರದಕ್ಷಿಣೆಯಾಗಿ ಬಂದು ಗರ್ಭಗೃಹದ ಒಳಗೆ ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ಆಚಾರ್ಯರು ಈ ಕಲಶವನ್ನು, ಬಿಂಬವನ್ನು, ಈ ಪಾತ್ರಗಳನ್ನು ಹಿಡಿದಿರುವವರ ಕೈಗೆ ಶಂಖತೀರ್ಥವನ್ನು ಕೊಟ್ಟು ಅವರ ಹಸ್ತಶುದ್ಧಿಯನ್ನು ಮಾಡಿದ ನಂತರ ಗರ್ಭಗೃಹದ ಒಳಗಿರತಕ್ಕಂಥ ಯಾವ ಚೈತನ್ಯ ಶಕ್ತಿ ಇದೆಯೋ ಆ ಚೈತನ್ಯ ಶಕ್ತಿಗೆ ಬಾಗಿ ನಮಿಸಿ ಗರ್ಭಗೃಹವನ್ನು ಪ್ರವೇಶಿಸಬೇಕು. ನಂತರ ಈ ಎಲ್ಲ ಕಲಶಗಳನ್ನು, ಈ ಪಾತ್ರೆಗಳನ್ನು, ಬಿಂಬವನ್ನು ಎಲ್ಲವನ್ನೂ ಕೂಡ ಪಾಣಿಪೀಠದ ಹಿಂಭಾಗದಲ್ಲಿ ಸರಿಯಾಗಿರುವಂಥ ಜಾಗವನ್ನು ನೋಡಿ ಅಲ್ಲಿ ಈ ಹಿಂದೆಯೇ ತಯಾರಿಸಿರುವಂಥ ಮಂಡಲದಲ್ಲಿ, ಅಂದರೆ ಒಂದು ಸ್ವಸ್ತಿಕ ಮಂಡಲದಲ್ಲಿ ಭತ್ತ ಹಾಕಿ ಅದರಲ್ಲಿ ಇರಿಸಬೇಕು. ಕೊನೆಯ ಪಕ್ಷ ಹೊಸದಾಗಿರುವಂಥ ಮಣೆಗಳು, ಆ ಮಣೆಗಳಲ್ಲಿ ಮುಷ್ಟಿ ದರ್ಬೆ ಮತ್ತು ಅಕ್ಷತೆಯನ್ನು ಇರಿಸಿ ಅದರ ಮೇಲಾದರೂ ಇರಿಸಬೇಕು. ನಂತರ ಅಷ್ಟಬಂಧ ದೇವತಾ ಪ್ರೀತಿಗೋಸ್ಕರವಾಗಿ ಅಲ್ಲಿ ನಾಂದಿಮುಖ ಪುಣ್ಯಾಹವನ್ನು ಮಾಡಬೇಕು. ಆ ನಾಂದಿಮುಖ ಪುಣ್ಯಾಹದ ನಂತರ ನಾವು ಅಲ್ಲಿ ಪ್ರತಿಷ್ಠೆ ಮಾಡಿರುವಂಥ ನಪುಂಸಕ ಶಿಲೆಯಿಂದ ಮೊದಲುಗೊಂಡು, ಅಂದರೆ ಪೂರ್ವದಲ್ಲಿ ಆಧಾರ ಶಿಲೆಯಾಗಲಿ ಅಥವಾ ಷಡಾಧಾರ ಪ್ರತಿಷ್ಠೆ ಇದ್ದಲ್ಲಿ ಆ ಷಡಾಧಾರ ಪ್ರತಿಷ್ಠೆಗೆ ಪೂರಕವಾಗಿರುವಂಥ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳು ನಡೆದಿರ್ತದೆ. ಅದರ ಮೇಲೆ ನಪುಂಸಕ ಶಿಲೆ ಬರ್ತದೆ. ಪ್ರತಿಷ್ಠಾ ಸಂದರ್ಭದಲ್ಲಿ ಸುರುವಿಗೆ ನಪುಂಸಕ ಶಿಲೆ ಪ್ರತಿಷ್ಠೆ ಆಗಬೇಕು. ಆದ್ದರಿಂದ ಆ ನಪುಂಸಕ ಶಿಲೆಗೆ ಬೇಕಾಗಿರುವಂತಹ ಶೋಷಣಾದಿಯನ್ನು ಮಾಡಿ ಅಲ್ಲಿ ಹೇಳಲ್ಪಟ್ಟಿರುವಂಥ ಯಾವ ಮಂತ್ರಗಳಿವೆಯೋ ಅಥವಾ ಬೀಜಾಕ್ಷರಗಳಿವೆಯೋ ಅದೆಲ್ಲವನ್ನು ಕೂಡ ಉಪಯೋಗಿಸಿಕೊಂಡು ಆ ನಪುಂಸಕ ಶಿಲೆಯ ಪ್ರತಿಷ್ಠೆಯನ್ನು ಮಾಡಬೇಕು. ಪ್ರತಿಷ್ಠಾ ನಂತರ ಅಲ್ಲಿ ಉಪಯೋಗವಾಗಿರುವಂಥ ಮಂತ್ರಗಳಿಂದ ಜಲಗಂಧ ಪುಷ್ಪ ಧೂಪ ದೀಪ ಜಲ ಎಂಬ ರೀತಿಯಲ್ಲಿ ಪೂಜೆಯನ್ನು ಕೂಡ ಮಾಡಬೇಕು. ಇದಾದ ನಂತರ ನಪುಂಸಕ ಶಿಲಾರತ್ನನ್ಯಾಸ, ಅಂದರೆ ಆ ನಪುಂಸಕ ಶಿಲೆಗೆ ನವದ್ವಾರಗಳಿರ್ತದೆ. ಆ ನವದ್ವಾರಗಳಲ್ಲಿ ಕೂಡ ನಾವು ಇರಿಸಬೇಕಾದಂಥ ರತ್ನಗಳು, ಧಾತುಗಳು, ದ್ರವ್ಯಗಳು, ಧಾನ್ಯಗಳು ಇದೆಲ್ಲವೂ ಕೂಡ ತಂತ್ರ ಸಮುಚ್ಚಯದಲ್ಲಿ ಉಲ್ಲೇಖಿತವಾಗಿದೆ. ಅದಕ್ಕೆ ಹೇಳಲ್ಪಟ್ಟಿರುವಂಥ ಪ್ರತ್ಯೇಕ ಮಂತ್ರಗಳಿಂದ ಅದೆಲ್ಲವನ್ನು ಕೂಡ ನಾವು ನ್ಯಾಸ ಮಾಡಬೇಕು. ಅದಾದ ನಂತರ ದೇವತಾ ಪ್ರತಿಷ್ಠೆಗೆ ಉಪಯುಕ್ತವಾಗುವಂಥ ಪಾಣಿಪೀಠ, ಆ ಪಾಣಿಪೀಠವನ್ನು ಕೂಡ ನಾವು ಹೇಳಲ್ಪಟ್ಟಿರುವಂಥ ಎಲ್ಲ ಮಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಈ ಹಿಂದೆ ಮಾಡಿದಂತೆ ಶೋಷಣಾದಿ ಕ್ರಿಯೆಗಳನ್ನು ಕೂಡ ಮಾಡಿ
ಆ ಪಾಣಿಪೀಠವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಯೂ ಕೂಡ ಪೂಜೆಯನ್ನ ಮುಗಿಸಿದ ನಂತರ ಲಿಪಿ ಪಂಕಜ ಪೂಜೆ ಅಂತ ಹೇಳುವಂತ ಒಂದು ಪೂಜೆ ಇದೆ. ಅದರಲ್ಲಿ ಒಂದು ದೈವಿಕವಾಗಿರುವಂಥ ಚೈತನ್ಯ ಈ ಪಾಣಿಪೀಠದಲ್ಲಿ ಸ್ಥಿರವಾಗುವಂಥ ಸಂದರ್ಭದಲ್ಲಿ ಆ ಪೀಠ ಯಾವ ಸ್ವರೂಪದಲ್ಲಿರುತ್ತದೆ ಎಂಬ ಕಲ್ಪನೆ ಇದೆ. ಒಂದು ತಾವರೆಯಂತೆ ಅದನ್ನು ಚಿತ್ರಿಸ್ತಾರೆ. ಆ ತಾವರೆಗಿರುವಂಥ ನಾಭಿ, ಆ ತಾವರೆಗಿರುವಂಥ ಎಸಳುಗಳು, ಇದೆಲ್ಲವನ್ನು ಕೂಡ ಈ ಲಿಪಿ ಪಂಕಜ ಪೂಜೆಯಲ್ಲಿ ನಾವು ಸಂಕಲ್ಪ ಮಾಡುತ್ತೇವೆ. ನಪುಂಸಕ ಶಿಲೆ, ಅಲ್ಲಿ ಈ ತಾವರೆ ಪರಿಪೂರ್ಣ ಅರಳಿ ಅದರ ಮೇಲೆ ಈ ಪಾಣಿಪೀಠ ನಿಲ್ಲುವಂಥ ಸಂಕಲ್ಪದಲ್ಲಿ ಆ ಲಿಪಿ ಪಂಕಜ ಪೂಜೆಯನ್ನು ಮಾಡೋದು. ಲಿಪಿ ಪಂಕಜ ಪೂಜೆಯ ನಂತರ ನಾವು ಪ್ರತಿಷ್ಠಾಪನೆ ಮಾಡುವಂತ ಆ ಪಾಣಿಪೀಠದಲ್ಲಿ, ಪ್ರತಿಷ್ಠಾಪಿಸಿರುವಂಥ ಪಾಣಿಪೀಠದಲ್ಲಿ ಪ್ರತಿಷ್ಠಾರ್ಥವಾಗಿ ಪೀಠ ಪೂಜೆಯನ್ನು ಮಾಡಬೇಕು. ಅಂದರೆ ದೇವರ ಬಿಂಬ ಪ್ರತಿಷ್ಠಾರ್ಥವಾಗಿರುವಂಥ ಪೀಠ ಪೂಜೆಯನ್ನು ಮಾಡಬೇಕು. ಪೀಠ ಪೂಜೆಯನ್ನು ಮಾಡಿದ ನಂತರ ಹೊಸ ಬಟ್ಟೆಯಿಂದ ಆ ಪಾಣಿಪೀಠವನ್ನು ಮುಚ್ಚಿ, ಒಂದು ವೇಳೆ ಈ ಹಿಂದೆಯೇ ಶಿಲ್ಪಿಗಳು ಅಲ್ಲಿ ಆಗತಕ್ಕಂಥ ಕ್ರಿಯಾತ್ಮಕವಾಗಿರುವಂಥ ಕಾರ್ಯಗಳನ್ನು ಪೂರ್ತೀಕರಿಸಿರ್ಬೋದು. ಅಂದರೆ ಪಾಣಿಪೀಠವನ್ನು, ಬಿಂಬವನ್ನು ಎಲ್ಲವನ್ನೂ ಕೂಡ ಶಿಲ್ಪಿಗಳೇ ಕುಳಿತುಕೊಳ್ಳಿಸುವಂಥ ಕ್ರಮವೂ ಕೂಡ ಇದೆ. ಯಾಕೆಂದರೆ ಅದರ ಲಂಬಸೂತ್ರಗಳು ವ್ಯತ್ಯಾಸ ಬರದ ರೀತಿಯಲ್ಲಿ ಬಹಳ ಸೂಕ್ಷ್ಮ ಅಳತೆಯಲ್ಲಿ ಅದೆಲ್ಲವನ್ನು ಕೂಡ ಇರಿಸಬೇಕಾದ ಕಾರಣ ಈ ಹಿಂದೆ ಶಿಲ್ಪಿಗಳದನ್ನು ಮಾಡಿದ್ದಲ್ಲಿ ಆಚಾರ್ಯರು ಅಲ್ಲಿ ಆಗತಕ್ಕಂಥ ಧಾರ್ಮಿಕವಾಗಿರುವಂಥ ಪ್ರಕ್ರಿಯೆಗಳನ್ನು ಮಾತ್ರ ಮಾಡಬೇಕಾದ. ಒಂದು ವೇಳೆ ಬಾಕಿ ದೇವಾಲಯದಲ್ಲಿ ಆದರೆ ಪಾಣಿಪೀಠ ಪ್ರತಿಷ್ಠೆ ಆದರೆ ಅದರ ಮೇಲೆ ಬಿಂಬವನ್ನು ಕುಳಿತುಕೊಳ್ಳಿಸುವುದು ಆಚಾರ್ಯರಿಗೂ ಕೂಡ ಸುಲಭವಾಗುವಂಥ ಕೆಲಸ ಆಗಿರಬಹುದು. ಒಂದು ವೇಳೆ ಬೃಹತ್ ಗಾತ್ರದ ಬಿಂಬವಾಗಿದ್ದಲ್ಲಿ ಅದನ್ನ ಆಚಾರ್ಯರೋ ಅಥವಾ ಆಚಾರ್ಯರ ಜೊತೆಗಿರುವವರಿಗೆ ಅದನ್ನು ಕುಳ್ಳಿರಿಸಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಶಿಲ್ಪಿಗಳು ಈ ಹಿಂದೆ ಅದನ್ನು ತಯಾರು ಮಾಡಿರ್ತಾರೆ. ಮತ್ತೊಂದು ಭಾಗದಲ್ಲಿ ಶಿವಲಿಂಗವಾಗಿದ್ದಲ್ಲಿ ಸುರುವಿಗೆ ಲಿಂಗ ಪ್ರತಿಷ್ಠೆ ಆಗಬೇಕು, ಅದರ ನಂತರ ಪಾಣಿಪೀಠವನ್ನು ಕುಳಿತುಕೊಳ್ಳಿಸಬೇಕು. ಆಗ ನಮ್ಮ ಎದುರಿರುವಂಥ ಮುಹೂರ್ತವನ್ನು ಗಮನದಲ್ಲಿರಿಸಿಕೊಂಡು ಈ ಎಲ್ಲ ಪ್ರಕ್ರಿಯೆಗಳನ್ನು ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಶಿಲ್ಪಿಗಳು ಮೊದಲೇ ಆ ಶಿವಲಿಂಗವನ್ನು ಕುಳಿತುಕೊಳ್ಳಿಸಿ ಅದರ ಮೇಲೆ ಪಾಣಿಪೀಠವನ್ನು ಇಳಿಸಿ ಎಲ್ಲವನ್ನು ಕೂಡ ತಯಾರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆಚಾರ್ಯರು ಸಂಕಲ್ಪದಲ್ಲಿ ಈ ನಪುಂಸಕ ಶಿಲ ಪ್ರತಿಷ್ಠೆಯು, ಪಾಣಿಪೀಠ ಪ್ರತಿಷ್ಠೆಯು ಮಾಡಬೇಕಾಗ್ತದೆ. ಹಾಗೆ ಈ ಪೀಠ ಪೂಜೆ ಆದ ನಂತರ ಒಂದು ವೇಳೆ ಬಿಂಬವೂ ಕೂಡ ಪ್ರತಿಷ್ಠಾಪಿತವಾಗಿದ್ದಲ್ಲಿ ಅದು ಸೇರಿ ಮುಚ್ಚುವಂತೆ ಆ ಬಟ್ಟೆಯನ್ನು ಮುಚ್ಚಬೇಕು. ನಂತರ ಹೊರಗಡೆ ಬಂದು ಮುಹೂರ್ತ ಹೇಳಿರುವಂತಹ ಜ್ಯೋತಿಷ್ಯರಿಗೆ ಅಥವಾ ಯೋಗ್ಯರಾಗಿರುವಂತಹ ಜ್ಯೋತಿರ್ವಿದ್ವಾಂಸರಿಗೆ ಅಥವಾ ಚತುರ್ವೇದ ಪಾರಂಗತರಿಗೆ, ಒಟ್ಟು ಆಧ್ಯಾತ್ಮಿಕವಾಗಿರುವಂಥ ವಿಚಾರಧಾರೆಗಳಲ್ಲಿ ಪರಿಪೂರ್ಣ ಅರಿವುಳ್ಳ ಮತ್ತು ದೈವಿಕವಾಗಿರುವಂಥ ಆರಾಧನೆಯ ಮಹತ್ವವನ್ನು ಅರಿತಿರುವ ಒಂದು ದಿನದಲ್ಲಿ ಬರುವಂಥ
ಸಮಯಗಳಲ್ಲಿ ದೋಷರಹಿತವಾಗಿರುವಂಥ ಸಮಯ ಮತ್ತು ದೋಷ ಸಹಿತವಾಗಿರುವಂಥ ಸಮಯ, ಇದರ ಬಗ್ಗೆ ಪರಿಪೂರ್ಣ ಮನನ ಮಾಡಿರುವಂಥ, ಅಭ್ಯಾಸ ಮಾಡಿರುವಂಥ ಯೋಗ್ಯರಿಗೆ ನಾವು ಮುಹೂರ್ತ ದಕ್ಷಿಣೆಯನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಅಂತಹ ಯೋಗ್ಯರಿಗೆ ಸ್ವರ್ಣ ದಾನ ದಕ್ಷಿಣಾದಿಗಳನ್ನು ಕೊಟ್ಟ ನಂತರ ಅವರಲ್ಲಿ ಆಚಾರ್ಯರು ಮತ್ತು ಕ್ಷೇತ್ರೇಶರು ಪ್ರತಿಷ್ಠೆಯ ಆ ಸಮಯ ಅದು ಸುಮುಹೂರ್ತವಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕರಿಸಿದ ಕೂಡಲೇ ಅವರು ಸುಮುಹೂರ್ತಮಸ್ತು ಅಂತೇಳಿ ಆಶೀರ್ವದಿಸ್ತಾರೆ. ಆ ಆಶೀರ್ವಚನವನ್ನು ತೆಕ್ಕೊಂಡು ಆಚಾರ್ಯರು ದೇವರ ಆ ನಡೆಯಲ್ಲಿ ನಿಂತು ಪರಿಪೂರ್ಣ ಮನೋಶುದ್ಧಿಯಿಂದ ಪ್ರಾರ್ಥಿಸಿ, ಒಬ್ಬ ಆಚಾರ್ಯನಿಗೆ ಒಂದು ದೈವಿಕವಾಗಿರುವಂಥ ಚೈತನ್ಯವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಸಿಗುವಂಥ ಒಂದು ಅವಕಾಶ ಅಂದರೆ ಅದು ಜೀವನದಲ್ಲಿ ಅತ್ಯಂತ ದೊಡ್ಡ ಸೌಭಾಗ್ಯ. ಅಂತಹ ಸೌಭಾಗ್ಯವನ್ನು ಪರಿಪೂರ್ಣವಾಗಿ ಪಡಕೊಳ್ಳಿಕ್ಕಿರುವಂಥ ಸುಯೋಗ್ಯತೆಯನ್ನು ಒದಗಿಸಿಕೊಡು ಎಂಬ ಪ್ರಾರ್ಥನೆಯನ್ನು ಮಾಡಿ ಗರ್ಭಗೃಹದೊಳಗೋಗಿ ನೀರಾಜನವನ್ನು ತೋರಿಸಿ ಆ ಮುಚ್ಚಿರುವಂಥ ಬಟ್ಟೆಯನ್ನು ತೆಗೆದು ಪ್ರತಿಷ್ಠಾಕಾರದಲ್ಲಿ ಜಪಿಸತಕ್ಕಂಥ ಎಲ್ಲ ಮಂತ್ರಗಳನ್ನು ಕೂಡ ಜಪಿಸಿ ಆ ಬಿಂಬ ಪ್ರತಿಷ್ಠೆಯನ್ನು ಮಾಡಬೇಕು. ಬಿಂಬ ಪ್ರತಿಷ್ಠಾ ನಂತರ ಅಲ್ಲಿ ಆಗತಕ್ಕಂತಹ ಶಯ್ಯೆಯಲ್ಲಿ ಮಾಡಿರೋ ರೀತಿಯಲ್ಲಿ ಇಲ್ಲಿ ಜೀವ ಚೈತನ್ಯ ಸೃಷ್ಟಿಗೆ ಪೂರಕವಾಗಿರುವಂಥ ಅನೇಕ ವಿಧಿವಿಧಾನಗಳಿವೆ. ಈ ಎಲ್ಲ ವಿಧಿವಿಧಾನಗಳನ್ನು ಕೂಡ ಅವಲಂಬಿಸಿಕೊಳ್ಳಬೇಕು. ಈ ಎಲ್ಲ ಮಂತ್ರಗಳನ್ನು ಕೂಡ ಅಲ್ಲಿ ಉಪಯೋಗಿಸಬೇಕು. ಆ ಮೂರ್ತಿಯ ಹೃದಯ ಮಧ್ಯದಲ್ಲಿ ಪರಿಪೂರ್ಣ ಚೈತನ್ಯ ಕ್ರೋಢೀಕರಣ ಆಗಲಿಕ್ಕೋಸ್ಕರವಾಗಿ ಜೀವ ಆವಾಹನೆಗೆ ಪೂರಕವಾಗಿರುವಂತಹ ಪ್ರಕ್ರಿಯೆಗಳಿವೆ. ಆ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಅನುಸರಿಸಿಕೊಳ್ಳಬೇಕು. ಅದಾದ ನಂತರ ನಿದ್ರಾ ಕಲಶ, ಕುಂಭೇಶ ಕಲಶ, ಜೀವ ಕಲಶ ಇದೆಲ್ಲವನ್ನು ಕೂಡ ಅಭಿಷೇಕ ಮಾಡಲಿಕ್ಕಿದೆ. ಅದಕ್ಕಿಂತ ಮೊದಲಾಗಿ ಆ ಪಾಣಿಪೀಠ ಮತ್ತು ಬಿಂಬದ ಮಧ್ಯೆ ಇರುವಂಥ ಜಾಗದಲ್ಲಿ ಹೊಯ್ಗೆಯನ್ನು ತುಂಬಿಸಿ ಅಷ್ಟಬಂಧವನ್ನು ಪರಿಪೂರ್ಣವಾಗಿ ಅಲ್ಲಿ ಲೇಪನ ಮಾಡುವಂಥ ಸಂಕಲ್ಪವನ್ನು ಮಾಡಿ ಆ ಲೇಪನ ಮಾಡಿರುವಂಥ ಅಷ್ಟಬಂಧ ಎಲ್ಲಿಯೂ ಹೋಗದ ರೀತಿಯಲ್ಲಿ ಸರಿಯಾಗಿರುವ ಬಟ್ಟೆಯನ್ನು ಕಟ್ಟಿ ನಂತರ ಈ ಕಲಶವನ್ನು ಅಭಿಷೇಕ ಮಾಡಿ, ಕಲಶಾಭಿಷೇಕದ ನಂತರ ದೇವರಿಗೆ ವಿಶೇಷವಾಗಿರುವಂಥ ಪಾಯಸ ನೈವೇದ್ಯವನ್ನು ಕೂಡ ಮಾಡಿ ನಂತರ ಆ ನೈವೇದ್ಯ ಸಮರ್ಪಣೆಯ ಆದ ಕೂಡಲೇ ಪ್ರತಿಷ್ಠಾ ಬಲಿ ಅಂತ ಹೇಳುವಂಥ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆಯನ್ನು ಕೂಡ ಮುಗಿಸಬೇಕು. ಆ ಪ್ರತಿಷ್ಠಾ ಬಲಿ ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ಯೋಗ್ಯರಾಗಿರುವಂಥ ಬ್ರಾಹ್ಮಣರಿಗೆ ಹಸ್ತೋತಕವನ್ನು ಕೂಡ ಕೊಟ್ಟು ಪ್ರತಿಷ್ಠಾ ಬಲಿಯನ್ನು ಮುಗಿಸಿ ಬಂದು ಗರ್ಭಗೃಹದೊಳಗೆ ಬಂದು ದೇವರಿಗೆ ಪ್ರಸನ್ನ ಪೂಜೆ, ಮಂಗಳಾರತಿ ಎಲ್ಲವನ್ನೂ ಕೂಡ ಮಾಡಿ ಅಲ್ಲಿ ಬ್ರಹ್ಮಾರ್ಪಣವನ್ನು ಬಿಡುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ಆಚಾರ್ಯರೊಂದು ಪ್ರಾರ್ಥನೆಯನ್ನ ಮಾಡಬೇಕು. ಲೋಕಾನುಗ್ರಹೇತ್ವರ್ಥಂ ಸ್ಥಿರೀಭವ ಸುಖಾಯನ ಅಂತೇಳಿ ಆ ಪ್ರಾರ್ಥನೆ ಮುಂದುವರಿಯುತ್ತದೆ. ಲೋಕವನ್ನು ಅನುಗ್ರಹಿಸಲಿಕ್ಕೋಸ್ಕರವಾಗಿ ನೀನು ಇಲ್ಲಿ ಸ್ಥಿರವಾಗಿರಬೇಕು. ಇಲ್ಲಿಯ ಪ್ರಜೆಗಳಿಗೂ ಇಲ್ಲಿಯ ರಾಜರಿಗೂ ಎಲ್ರಿಗೂ ಕೂಡ ಕ್ಷೇಮ ಇರಬೇಕು, ಸುಖ ಇರಬೇಕು. ಈ ರಾಜ್ಯ ಯಾವತ್ತೂ ಕೂಡ ಸುಭಿಕ್ಷವಾಗಿರಬೇಕು. ಆ ರೀತಿಯ ಎಲ್ಲ ಅನುಗ್ರಹಗಳನ್ನು ನೀನು ಅನುಗ್ರಹಿಸಿಕೊಡಬೇಕು. ಅದಕ್ಕೋಸ್ಕರವಾಗಿ ನಿನ್ನ ಸನ್ನಿಧಿಯಲ್ಲಿ ನಿತ್ಯ ನಾವು ಪೂಜೆಯನ್ನು ಮಾಡಿಕೊಂಡು ಬರ್ತೇವೆ ಅಂತ ಹೇಳುವಂಥ ಪ್ರಾರ್ಥನೆಯನ್ನ ಮಾಡಿ ಆಚಾರ್ಯರು ಆ ಪೂಜೆಯನ್ನು ಸಮಾಪ್ತಿಗೊಳಿಸಬೇಕು.